ಕಾರ್ತಿ ಬಾ ನೋಡ್ಮುಕಣ ಯಾವ ಕಡೆ ಸೈಡ್ ಬಂದು ಕಾರ್ತಿ ಅಲ್ಲಿ ನಿಂತಾನ ಕಡ ಬನ್ನಿ ದೇವ್ರನು ಯಾರೋ ಬೋಳಿ ಮಕ್ಳು ಗೈಸ್ ಇವ್ರು ಇಲ್ಲಿ ನೋಡಿ ಮೇನ್ ರೋಡು ಅಲ್ಲಿ ಹಿಂಗ್ ರೀತಿ ಮಾಡ್ಬಿಟ್ಟವ್ರೆ ಯಾವ ಬೋಳಿ ಮಕ್ಳು ಅಂದ್ಬಿಟ್ಟು ಗೊತ್ತಿಲ್ಲ. ಎಲ್ಲೋ ಹೋಗ್ತಿದ್ವಿ ಪ್ಲೇಸ್ಗೆ ಎಲ್ಲೋ ಹೋಗೋಣ ಅಂದ್ಬಿಟ್ಟು ಬಂದ್ರಿ ಯಾವ್ದೋ ಅಪ್ಸಕ್ಷನ್ ಪಿಸಾಚಿ ಕಂಡಾಗ ಮಧ್ಯದಲ್ಲಿ ಬಂದು ನಿಂತ್ಕೊಬಿಟ್ಟೈತೆ. ಅದಕ್ಕೆ ಇವಾಗ ನಾನೇನ್ ಮಾಡ್ತಿದ್ದೀನಿ ಅಂದ್ರೆ ಲೆಕ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ. ನಾವ್ ಇವತ್ತು ಪಾಳ್ ಮನೆಗೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ಕೊ ಬರೋಣ ಅಂದ್ರೆ ಫಸ್ಟೇ ಅಪ್ಸಕ್ಷ ಕಂಡಾಗ ಅದು ಯಾರೋ ಏನೋ ಮಾಡ್ಬಿಟ್ಟವ್ರೆ. ಬಟ್ ಏನು ಅದೆಲ್ಲ ನಾವೇನ್ ನಂಬಲ್ಲ, ಸ್ವಲ್ಪ ಎಜುಕೇಟೆಡ್ಗಳು. ನೋಡಿ ಇದು ಚಾನಲ್ ಇದು ಕಾಣಿಸ್ತೈತಾ ಕರ್ರಿಗೆ ಕಾಣಿಸ್ತೈತೆ. ಇದೆಲ್ಲ ಸುಮಾರು ಜನ ಬಿದ್ದು ಸತ್ತೋಗ್ಬಿಟ್ಟಿದ್ದಾರೆ. ಒಂದ್ ಬೆಟ್ಟಿ ಕುಡ್ದ್ಬಿಟ್ಟಾನೆ ಅವ್ನು ಏನಾರ ಮಾತಾಡ್ತಾವನೆ. ಪ್ರಕಾರ ಇಲ್ಲಿ ಬಿದ್ದು ಸತ್ರಲ್ಲ ಅವರೇನೆ ಇವಾಗ ಇಲ್ಲಿ ಆತ್ಮಾಗಿ ತಿರುಗ್ತಾ ಇರೋದು ಅನ್ನೋ ಒಂದು ಸಣ್ಣ ಇನ್ಫಾರ್ಮೇಶನ್ ಬಂದಿದೆ. ಇವಾಗ ಅದು ನಿಜನಾ ಸತ್ಯನಾ ಸುಳ್ಳು ಯಾವ್ದು ಹಿಂಗೆ ಗುಲಾಬ್ ಜಾಮೂನ್ ಅಲ್ಲ ಗಲ 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 ಅಂತ ಅಲ್ಲೋದಿ ಮೇಲೆ ಬಂದ್ಬಿಟ್ಟು ನೋಡಿ ಗೈಸ್ ಜಗ ಬರುತ್ತೆ ಅಂತ ಸುತ್ತ ಹುಚ್ಚ ಹೋಯ್ಕೊಂಡವನೇ ಗೈಸ್ ಹುಚ್ಚ ಹೋಯ್ಕೊಂಡು ನಿಂತಿದ್ದಾನೆ. ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇಷ್ಟೊತ್ತು ಗಂಟೆ ನಾವು ಹುಡುಕ್ತಿದ್ದ ಪಾಳ್ ಮನೆ ಸಿಕ್ಬಿಡ್ತು. ನೋಡಿ ನಮ್ಮ ಹಿಂದೆ ಐತಲ್ಲ ಅದೇ ಪಾಳ್ ಮನೆ. ಫ್ಲೈಟ್ ಹಾಕಿ ಕಾಣಿಸ್ತೈತೆ ಇಲ್ವೋ ಗೊತ್ತಿಲ್ಲ ಗೈಸ್. ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀವಿ, ನೋಡ್ಕೊ ಬರೋಣ ಬನ್ನಿ. ಟೈಮ್ ಇವಾಗ 12 ಗಂಟೆ ಆಗೈತೆ. ಈ 12 ಗಂಟೆಯಲ್ಲಿ ಈ ವಿಡಿಯೋನ ಯಾರು ನಮ್ಮ ಊರಿನವ್ರು ಯಾರು ನೋಡ್ಬಿಟ್ರೆ ಮನೆಗಳಿಗೆ ಹಾಕೊಡೋದಂತೂ ಗ್ಯಾರಂಟಿ. ಹಾಕೊಟ್ಮೇಲೆ ನಮ್ಗೆ ಹಿಂಗ್ ದೇವ್ರು ಮಾಡೋದಂತೂ ಅದು ಗ್ಯಾರಂಟಿ. ಬಟ್ ಏನು ಮಾಡೋಕ್ಕಾಗಲ್ಲ ಗೈಸ್. ನೋಡಿ ಅದೇ ಪಾಳ್ ಮನೆ. 12 ಗಂಟೆ ಸಮಥಿಂಗ್ ಆಗೈತೆ ಗೈಸ್. 12 ಗಂಟೆಗೆ ಮನೆ ಬಿಟ್ಟು ಇದು ನಮ್ಮೂರಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿ ಐತೆ ಗೈಸ್. ಇಲ್ಲಿ ಹರ್ಚಾಡಿದ್ರೆ ಏನು ಕೇಳಿಸಲ್ಲ. ಬಟ್ ನಮ್ಮ ಮನೆ ಸಿಕ್ಕಿ ಇಲ್ಲಿ ಏನೂ ಇಲ್ಲ ಅಂದ್ಬಿಟ್ಟು ಪಾಳ್ ಮನೇಲಿ. ಬಟ್ ಸುಮಾರು ವರ್ಷದಿಂದ ಇದು ಪಾಳ್ ಬಿದ್ದೈತೆ. ಇದು ಒಳಗಡೆ ಇವತ್ತು ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಈ ಟೈಮಲ್ಲಿ ಯಾರು ಓಡಾಡಲ್ಲ ಗುರು ಇಲ್ಲಿ. ಇಲ್ಲಿ ನೋಡಿ ಗೈಸ್ ಟೈಮು 12:25 ಆಗೈತೆ. ನೋಡಿ ಅದು ಊರು. ಇಲ್ಲಿ ಇದೆಲ್ಲ ಕಾಡು ಗೈಸ್. ಇವೆಲ್ಲ ಕಾಣ್ತಿಲ್ಲ, ಬನ್ನಿ. ತಾಯಣಿಗೂ ನಿಂತ್ಕೊಂಡು ನಾವಿಬ್ರು ಮಾತಾಡ್ತಾವಿ. ಈ ಟೈಮಿಂಗ್ ಯಾರು ಬರಲ್ಲ ಹಂಗೆ ಹಿಂಗೆ ಅನ್ಕೊಂಡು ನಮ್ಮ ತಾಯಣಿಗೂ ಮೊಲದ ಮರಿ ಇರ್ಬೋದು, ನಾಯಿ ಇರ್ಬೋದು. ಹುಡುಗಿ ವಯಸ್ಸು ಗುರು ಒಳಕ್ ಹೋಗಮ್ಮ ಬೇಡವಾ? ಬಂದ್ ನಿಮಗೆ ಹೋಗಕ್ ಇದ್ರಕಂದ್ರೆ ಲೌಡಾ ಮಸಾಲ ಸೀರಿಯಸ್ಲಿ ನಮ್ಮ ತಾಯಿ ಅಣ್ಣವರು ಬೈಕ್ ಬರ್ತಾರೆ. ಸುಮ್ನೆ ಹೇಳ್ತಾರ ಇನ್ಸಿಡೆಂಟ್ ನಡೀತೈತೆ. ನನ್ಗಂತೂ ಹಬ್ಬನೇ ಕಡೆ ಸಿಗ್ಬಿಟ್ರಿ. ಬೈಕ್ ಬರಸ್ತಾರೆ. ಈ ಲೋಪರು ಇಲ್ಲೇ ಪಕ್ಕ ಸ್ಮಶಾನ ಅದ. ಬನ್ನಿ 8 ಸಾರದೆ 12 ಬಂದ್ಬಿಟ್ಟು ಮನೆಗೆ ಕಾಣಿಸ್ತೈತಲ್ಲ ಅದೇ. ಬಡ 12 ಎಕ್ಸ್ಪ್ಲೋರ್ ಮಾಡೋಣ ಎಲ್ಲ ಬೇಡ ಅಂತ ಇದ್ದಾರೆ. ನೋಡಿ 12 ಇವರೆಲ್ಲ ಬೈಕ್ ಬರಸ್ತಾರೆ ಗೈಸ್. ಮಾಡಕ್ ಐತಲ್ಲ ನಂಗ ದೇವ್ರಣ ಸಹಿ ಕಾಯ್ತದ ನಿಜವ್ರು. ನೀನು ಏನಾರ ಅಂತ ಕಡ್ಡಿ ಗಿಡ್ಡಿ ನಿಮ್ಗೆ ಹೇಳಿದ್ದು ನಾನು ಆ ಕ್ಯಾಮ್ರಾದಲ್ಲಿ ಮಾತಾಡ್ತಿರ್ಬೇಕಾದ್ರ ತಿಕ್ಲ ಸುಮ್ನೆ ಹೇಳಕ ಹಿಂಗಿಂತಿದೆಪ್ಪ ಸುಮ್ ದೇವ್ರ ಇಲ್ಲ ಕಣೋ ನನಗೆ ಕೇಳಿಸ್ತು. ನಾನು ನಿಜವಾಗ್ಲೂ ಹೇಳ್ತೀನಿ.
ಹಂಗಿಂಗು ಮಾಡ್ಬಿಟ್ಟು ಮುಂದೆ ಹಾಕ್ಬಿಟ್ಟಿದೀವಿ. ಅದಾಗ್ಲಿ ಮಾದಪ್ಪನ ಜಾತ್ರೆ. ಫೈನಲಿ ಹೋಗ್ತಾ ಇದೀವಿ, ಧೈರ್ಯ ಮಾಡಿ. ಯಾವ್ರು ಬಿಟ್ರು ಡುಮ್ಮಿನಿ ಬಾರಲೇ. ಬರ್ರಲೇ, ಬಾರ, ಏನಿಲ್ಲ ಆಯ್ತಿದಾರಲ್ಲ. ಕಾರ್ತಿ, ಏನಿಲ್ಲ ಬಾ ಕಾರ್ತಿ. ಅವ್ರು ಹೆವಿ ಎದ್ರಕಂತವ್ರೆ, ಹೆವಿ ದರ್ಗಯ್ಯ ಅವರು ಫುಲ್ಲು ಏನಾಗೈತೆ ಎದ್ರಕಂತವ್ರೆ ಸರ್. ಇದೇ ಅದು ಮನೆ. ಕೈ ಹಿಡ್ಕೊಡ, ಕೈ ಹಿಡ್ಕೊಡ, ನನ್ನ ಹಿಡ್ಕೊಡ. ಇದೇ ನೋಡ್ಬೋದು, ಒಂಟಿ ಮನೆ. ಇದೇ ಮನೆ ಎಲ್ಲ ಪಾಳಿದೆ, ಒಳಗಡೆ ತೋರಿಸ್ತೀವಿ. ಪುನೀತ್ ಕಾರ್ತಿ ಬಾ ನೋಡ್ ಮುಖನ. ಯಾವ ಕಡೆ ಸೈಡ್ ಬಂದು ಕಾರ್ತಿ ಅಲ್ಲಿ ನಿಂತನ ಕಡ. ನೋಡಿ ಗೈಸ್, ಅವನಮ್ಮನ್ ಬಾವಲಿ ಯಾರೋ ಪ್ರೀತಿ ಪ್ರೇಮ ಕಾವ್ಯನೆಲ್ಲ ಬರ್ದ್ಬಿಟ್ಟವ್ರೆ. ಕತ್ತೆ ಬಸರಾಗೋ ಟೈಮಲ್ಲಿ ಪುಟ್ಗೋ ಸಿಕ್ಕಾವೆ ಬೇಕೇನಪ್ಪ. ಇದೇ ನೋಡಿ ಪಾಳ್ ಮನೆ. ಏ ಬಾವಲಿ ಖರ್ಚಾಡ್ಬಿಡಿ. ಜೇನು ಜೇನು ಏಯ್ ಸುಮ್ಮನಿರಲೇ, ಬಡ್ಡೆ ಬಾಯಿಗೆ ಬರ್ಸ್ಬೇಡಿ. ಏನಂದ್ರೆ ಏನು ಇಲ್ಲಿ ಮನೇಲಿ ಅಷ್ಟೊಂದು ಗಂಟೆ ಇದ್ದು ಮನೆಗೆ ಬರೋಕ್ಕೆ ಅಷ್ಟೊಂದು ಭಯ ಪಟ್ಟು ಲೌಡ ಇಲ್ಲಿ ನೋಡ್ರಿ ಎಂಥದ್ದು ಇಲ್ಲ ಇಲ್ಲಿ. ಸ್ವಲ್ಪ ಅಂದ್ರೆ ಫ್ರೆಂಡ್ಸ್ ಜೊತೆ ಬಂದಿದೀವಲ್ಲ, ಸ್ವಲ್ಪ ಭಯ ಆಗಲ್ಲ. ಒಬ್ಬನೇ ಬಂದ್ರೆ ದೇವ್ರಣ್ಣ ಹೆಂಗ್ ದೇವ್ರ ಹೋಗ್ತೀವಿ ಆಗಲ್ಲ. ಇವು ಇದು ಆಕ್ಚುಲಿ ಸೌಂಡ್ಗೆ ಅದಕ್ಕೆಲ್ಲ ಬಾಯಿಗೆ ಬಂದಾಗುತ್ತೆ. 2 years ಬ್ಯಾಕ್ ನೇಣು ಹಾಕೊಂಡು ಒಂದು ಹುಡುಗಿ ಅಂದ್ರೆ ಅವ್ರನ್ನ ಹೊಡೆದಿ ಸಾಯಿಸಿ ಕಾರಲ್ಲಿ ಎತ್ಕೊಬಂದು ಅದು ನೇಣು ಹಾಕಿರೋದು. ಆ ಮರಕ್ಕೆ ನೇಣು ಹಾಕಿದ್ರು. ಇಲ್ಲ ಗೈಸ್, ಇಲ್ಲೇ 1 ಕಿಲೋಮೀಟರ್ ಅಷ್ಟೇ ಒಂದು ಹುಡುಗಿ ಸೂಸೈಡ್ ಅಲ್ಲ, ಯಾರೋ ಕೊಲೆ ಮಾಡಿದ್ರು ಅವಳು ಹುಡುಗಿನ ನೇಣು ಹಾಕಿ. ಅದಕ್ಕೋಸ್ಕರ ಇಲ್ಲಿ ಬರೋಕ್ಕೆ ಭಯ ಪಡ್ತಾರೆ. ಬಟ್ ನಾವು ಇಷ್ಟೊಂದು ರಿಸ್ಕ್ ತಗೊಂಡು ಬಂದಿದ್ದೀವಿ. ಹಂಗೆ ತೋರಿಸ್ತೀವಿ. ಇಲ್ಲಿ ಡ್ರಾಯಿಂಗ್ಗಳು ಏನೇನು ಇದೆ, ಕೆಲವು ಡ್ರಾಯಿಂಗ್ಗಳು. ಸೊ ತೋರಿಸ್ತೀವಿ, ನೋಡಿ ನೋಡ್ಬೋದು. ಏನೋ ಕತ್ತಿಗೆ ಕೈ ಹಾಕಿ ಚಿಕ್ತಾ ಇರೋ ಥರ. ಇದು ಒಂದು ಹುಡುಗಿ, ಇದೊಂದು ಹುಡುಗ ಅಂಕಲು. ಸೊ ಕತ್ತಿಯಿಂದ ಏನೋ ಕತ್ತಿಗೆ ಚುಚ್ತಿರೋ ಥರ ಐತೆ. ಒಂಥರ ವಿಚಿತ್ರವಾಗೈತೆ ಗೈಸ್ ಇದೆಲ್ಲ. ನೋಡ್ಬೋದು, ನೋಡಿ ಈ ಕಡೆ ಬ್ಯಾಕ್ ಸೈಡು ತುಂಬ ಕಾಡು ಗೈಸ್ ಇದೆಲ್ಲ. ನೋಡಿ ಇಲ್ಲೊಂದು ತೊಟ್ಟಿ ಐತೆ. ಕತ್ಲೆ ಬೆಳಗ್ಗೆ ಮಾರ್ನಿಂಗ್ ಟೈಮ್ ಒಂದು ವಿಡಿಯೋ ಮಾಡಿ ಹಾಕ್ತೀವಿ, ನಿಮ್ಗೆ ಒಂದ್ಸಲ ಬಂದು ನೋಡಿ. ಮಾರ್ನಿಂಗ್ ಟೈಮ್ ಮಾತ್ರ ಸ್ವರ್ಗ ಗೈಸ್, ಬಟ್ ನೈಟ್ ಅದೇ ತಕ್ಕನಾಗ ಆಪೋಸಿಟ್ ಆಗೈತೆ, ಯಾರು ಓಡಾಡಲ್ಲ. ಗೈಸ್ ಫೈನಲಿ ಇದನ್ನ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಸೊ ಭಯ ಆಯಿತು. ಹಿಂಗೋ ಮಾಡಿ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಇನ್ನು ಮನೆಗೆ ಹೋಗ್ತಿದೀವಿ. ಇನ್ನು ಮನೆಗೆ ಹೋದ್ರಂತೂ ಬೆಕ್ಕು ಕಂಡಾಗ ಹೋಗ್ಬೇಕು, ಇಲ್ಲಾಂದ್ರೆ ನಮ್ಮ ಅವ್ವ ಜೋಡ್ ತಕ್ಕಂತ ಜ್ವರ ಬರ ಹೊಡ್ಗು ಹೊಡಿತಾಳೆ. ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಿದೀವಿ. ನಮ್ಗೆ ಅಲ್ಲಾಗಿರೋ ಭಯ, ಮನೆ ಒಳಗಡೆ ಹೋಗೋ ಭಯಕ್ಕಿಂತ ಇವರೇ ಚೋಕ್ ಕೊಟ್ಟು ದೇವ್ರಣೆ ಬೀಜನೆಲ್ಲ ಭಯಕ್ಕೆ ಬರ್ಸ್ಬಿಟ್ಟಿದ್ದಾರೆ. ನೋಡಿ ರೋಡು ಚೆನ್ನಾಗಿಲ್ಲ ಇಲ್ಲಿ. ಪಾಳ್ ಮನೆ ದೇವ್ವ ಆ ಕಾಟದ ಬದಲು ಜಾಸ್ತಿ ಪ್ರಾಣಿಗಳ ಕಾಟ, ಹಂದಿಗಳ ಕಾಟ ಗೈಸ್ ಇಲ್ಲಿ. ಮತ್ತೆ ನಮ್ಮ ಊರ್ ಕಡೆ ಒಂದೇನೋ ಚಿರತೆ ಬಂದ್ಬಿಟ್ಟೈತೆ. ಸೊ ಅದ್ರದ್ದೊಂದು ಸ್ವಲ್ಪ ಬಾಯಿಗೆ ಬರ್ತದೆ ಎಲ್ಲೇ ಹೋದ್ರು. ನಿಮ್ದೇ ಗಾಡಿ ಓಡ್ಸಕ್ ಹೋಗಲ್ಲ, ನೈಟ್ ಹೊತ್ತು ಚಿರತೆ ಅಂತಾರೆ. ನಾವು ಹೆಂಗೋ ಸುಮ್ಮನೆ ಇರ್ತೀವಿ, ಅದು ಇದು ಹೇಳ್ಬಿಟ್ಟು ತಲೆಗೆ ತುಂಬಿಟ್ಟು ನಮಗೆ ತಲೆ ಬ್ರೈನ್ ವಾಶ್ ಮಾಡಕ್ಕೆ ಕೊಡ್ತಾರೆ. ಏನು ಮಾಡೋಣ. ಇದಿಷ್ಟು ವಿಡಿಯೋ ಆಗಿತ್ತು ಗೈಸ್. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ.